ಎಲ್ಲರೂ ಹೇಳ್ತಾರೆ, ಇಲ್ಲ ಬಿಡು ಇವಾಗ ನೀನು ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ, ಅಲ್ಲೋಗಿ ಬಂದಮೇಲೆ ನಿನ್ನ ಮೈಂಡ್ ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿಜವಾಗ್ಲೂ ಜನ್ಮಾಂತರಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನನ್ನ ಗುರೂಜಿಗೂ ಕೂಡ ತುಂಬ ಥ್ಯಾಂಕ್ಸ್. ನಮಸ್ಕಾರ. ಇದು ಜನ್ಮಾಂತರದ ವಿಶೇಷ ಸಂಚಿಕೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಅನುಮಾನ ಇದೆ. ಪೂರ್ವ ಜನ್ಮದ ನೆನಪಿನ ಪ್ರಯಾಣದಿಂದ ಆಗುವ ಲಾಭ ಏನು, ಇದರಿಂದ ಸಿಗುವ ಪ್ರಯೋಜನ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಹೇಳಲೆಂದೇ ತಯಾರಾಗಿದೆ ಇಂದಿನ ಸಂಚಿಕೆ. ಮಾಡಿದ ಪ್ರತಿಯೊಂದು ಯೋಚನೆ ಭಾವನೆ ಇದು ಸಾಯುವುದಿಲ್ಲ, ಅದು ಮನಸ್ಸಿನ ಆಳದಲ್ಲಿ ಗುಪ್ತವಾಗಿ ಇದ್ದೇ ಇರ್ತದೆ, ಅದು ಮುಂದೆ ಫಲವನ್ನು ಕೊಡ್ತದೆ ಎನ್ನುವ ಒಂದು ತತ್ವ ಇದು ಅನಾದಿ ಕಾಲದಿಂದ ಬಂದದ್ದು. ಜನ್ಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟೋ ವರ್ಷಗಳಿಂದ ಕಾಡುತ್ತಿದ್ದ ಸಮಸ್ಯೆಗೆ ಪರಿಹಾರ ಕಂಡುಕೊಂಡವರ ಬಗೆಗಿನ ವಿಶೇಷ ವರದಿಯೇ ಈ ವಿಶೇಷ ಸಂಚಿಕೆ. ಜನ್ಮಾಂತರ ಬರೋಕ್ಕಿಂತ ಮುಂಚೆ ತುಂಬಾ ಕಾಲು ನೋವಿತ್ತು ಮತ್ತು ಬಾಡಿ ಪೇನ್ ಇತ್ತು. ನಾನು ಜಾಸ್ತಿ ಎಲ್ಲೂ ಓಡಾಡ್ತಾನೆ ಇರಲಿಲ್ಲ. ಏನೋ ಒಂಥರ ಮನೇಲೇ ಇರಬೇಕು, ಒಬ್ಬಳೇ ಇರಬೇಕು ಅನ್ನಿಸ್ತಾ ಇತ್ತು. ತುಂಬಾ ಬಾಡಿ ಪೇನಿಂದ ತುಂಬ ಸಫರ್ ಮಾಡಿದ್ದೀನಿ. ಮತ್ತು ಕಾಲು ನೋವಿಂದನೂ ಕೂಡ ತುಂಬ ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ, ಒಳ್ಳೆ ಡಾಕ್ಟರ್ಸ್ ಕೂಡ ತೋರಿಸ್ದೆ, ಎಲ್ಲೂ ಕ್ಯೂರ್ ಆಗಲಿಲ್ಲ. ಹೋಗ್ತಾ ಇದೆ. ಏನಾಗ್ತಾ ಇದೆ? ತುಂಬ ನೋವಾಗ್ತಾ ಇದೆ. ಎಲ್ಲೆಲ್ಲಿ ನೋವಾಗ್ತಾ ಇದೆ? ಹೊಟ್ಟೆಯಲ್ಲಿ, ಕಾಲಿಗೆ. ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ಈ ಮನಸ್ಸಿನ ನಂಬಿಕೆಗಿರುವ ಶಕ್ತಿಯು ಅಗಾಧವಾಗಿದೆ. ಜನ್ಮಾಂತರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಮಗಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಷ್ಟೋ ವರ್ಷಗಳ ನೋವನ್ನ ದೂರ ಮಾಡಿಕೊಂಡಿದ್ದಾರೆ. ಗೊಂದಲದ ಗೂಡಾಗಿದ್ದ ಮನಸ್ಸಿಗೊಂದು ನೆಮ್ಮದಿಯನ್ನು ತಂದುಕೊಂಡಿದ್ದಾರೆ. ನನಗೆ ಜನ್ಮಾಂತರ ಬರೋಕ್ಕೆ ಮುಂಚೆ ತುಂಬಾ ಹೊಟ್ಟೆ ನೋವಾಗ್ತಾ ಇತ್ತು. ಯಾವಾಗಲೂ ಹೊಟ್ಟೆ ನೋವು ಒಂದು ತಿಂಗಳಿಗೆ ಒಂದ್ಸತಿ ಆದರೂ ಬರ್ತಾಯಿತ್ತು ಹೊಟ್ಟೆ ನೋವು. ಆಗ ಎಲ್ಲರೂ ಆಸ್ಪತ್ರೆಗೆ ಹೋಗೋ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿದ್ದೆ, ಮತ್ತೆ ನೆಕ್ಸ್ಟ್ ಮಂತ್ ಹಂಗೆ ಹೊಟ್ಟೆ ನೋವಾಗ್ತಿತ್ತು. ಹೌದು, ಇಂದಿನ ಸಂಚಿಕೆಯ ವಿಶೇಷವೇ ಇದು. ಇಲ್ಲಿ ನಿಮಗೆ ಸಿಗಲಿದೆ ಜನ್ಮಾಂತರದಿಂದ ಸಹಾಯ, ನೆಮ್ಮದಿ ಪಡೆದುಕೊಂಡಿರುವ ವಿಶೇಷ ವರದಿ. ಇದು ಜನ್ಮಾಂತರದ ಫಲಶ್ರುತಿ. ಕಸ್ತೂರಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ, ಅದರಲ್ಲಿ ಮುಖ್ಯವಾಗಿ ಜನ್ಮಾಂತರ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ನಮಸ್ಕಾರಗಳು. ನಿಮ್ಮ ನಿರಂತರವಾದ ಪ್ರೋತ್ಸಾಹದಿಂದ ಮತ್ತು ನಿಮ್ಮ ಒಂದು ಅಭಿಲಾಷೆಯಿಂದ ಈ ಒಂದು ಜನ್ಮಾಂತರ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹನೇ ಕಾರಣ ಅಂತ ನಾನು ಭಾವಿಸ್ತೇನೆ. ಜನ್ಮಾಂತರ ಕಾರ್ಯಕ್ರಮದ ಯಶಸ್ಸು ಕುತೂಹಲದ ಜೊತೆಗೆ ಕೆಲವರಿಗೆ ಅನುಮಾನಗಳನ್ನು ಹುಟ್ಟು ಹಾಕಿತ್ತು. ಅನೇಕ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು ಹುಟ್ಟು ಹಾಕಿದೆ ಅಂತ ನಾನು ಅಂದುಕೊಳ್ತೇನೆ. ಯಾಕೆ ಅಂತಂದ್ರೆ ಅರ್ಧ ತಾಸಿನಲ್ಲಿ ಒಬ್ಬ ವ್ಯಕ್ತಿ ಮನೋಯಾನದ ಮುಖಾಂತರ ಅಥವಾ ಸಂಮೋಹಿನಿಯ ಮುಖಾಂತರ ಅಥವಾ ಯೋಗ ನಿದ್ರೆ ಮುಖಾಂತರ ತನ್ನ ಹಿಂದಿನ ಜನ್ಮಗಳನ್ನು ಅನುಭವಿಸಿ ರೋಗಮುಕ್ತನಾಗಿ ಹೊರ ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ ನಿಮಗೆ ಅನಿಸಿರ್ಬೋದು. ಆದರೆ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡ್ತೇನೆ. ನಾವು ಮಾಡುವ ಈ ಒಂದು ಜನ್ಮಾಂತರ ಕಾರ್ಯಕ್ರಮ ಪ್ರತಿಯೊಂದು ಎಪಿಸೋಡ್ ಕೂಡ ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅಂದ್ರೆ ಮೆಂಟಲ್ ಪ್ರಿಪರೇಷನ್ ಅಥವಾ ರ್ಯಾಪೋ ಅಥವಾ ಪ್ರಿಲಿಮಿನರಿ ಕೌನ್ಸಿಲಿಂಗ್ಸ್ ಇದೆಲ್ಲ ಆಗಿನೇ ನಾವು ಆ ವ್ಯಕ್ತಿಯನ್ನ ಈ ಜನ್ಮಾಂತರ ಸ್ಟುಡಿಯೋಕ್ಕೆ ಕರೆಸ್ತೇವೆ. ಒಂದಂತೂ ಸತ್ಯ, ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಸಮಸ್ಯೆಗೂ ಜನ್ಮಾಂತರವೇ ಪರಿಹಾರವಲ್ಲ. ಸೂಕ್ತ ಸಮಸ್ಯೆಗೆ ಸೂಕ್ತ ಪರಿಹಾರ ಇದೆ ಅನ್ನೋದನ್ನ ಜನ್ಮಾಂತರ ಸಾಬೀತುಪಡಿಸಿದೆ. ಎಲ್ಲ ಕಾಯಿಲೆಗಳು ಕೂಡ ಪೂರ್ವ ಜನ್ಮನೇ ಕಾರಣ ಅಂತ ನಾವು ಅಂದುಕೊಳ್ಳೋದು ಸರಿಯಲ್ಲ. ಕೆಲವು ಕಾಯಿಲೆಗಳಿಗೆ ಅದರ ಮೂಲ ಹುಡುಕ್ತಾ ಹೋದಾಗ ಅನೇಕ ವ್ಯಕ್ತಿಗಳ ಒಂದು ಸಮಸ್ಯೆಗಳ ಮೂಲ ಹಿಂದಿನ ಜನ್ಮದಲ್ಲಿರುವುದು ನಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನು ನೀವು ನೋಡ್ತಿರ್ತೀರಿ. ಮುಖ್ಯವಾಗಿ ಮನೋಮೂಲದಿಂದ ಬರ್ತಕ್ಕಂಥ ಅಂದ್ರೆ ಮನೋದೈಹಿಕ ಅಂತ ಹೇಳ್ತೇವೆ, ಸೈಕೋಸೊಮೆಟಿಕ್ ಅಂತ ಹೇಳ್ತೇವೆ. ಈ ಕಾಯಿಲೆಗಳಿಗೆ ಅದರಲ್ಲಿ ಕ್ರಾನಿಕ್ ಪ್ರಾಬ್ಲಮ್ಸ್, ತೀವ್ರತರವಾದ
ತಲೆನೋವು ಇರ್ಬೋದು, ಅಥವಾ ಅನಗತ್ಯವಾಗಿ ಅನವಶ್ಯಕವಾಗಿ ಕಾರಣವಿಲ್ಲದೆ ಬರ್ತಕ್ಕಂಥ ದೇಹ ನೋವು, ಡಿಪ್ರೆಷನ್ಸ್ ಅಥವಾ ಚರ್ಮ ವ್ಯಾಧಿಗಳು, ಕಣ್ಣಿನ ಸಮಸ್ಯೆಗಳು, ಅಥವಾ ವ್ಯಕ್ತಿತ್ವದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು, ಸೂಸೈಡಲ್ ಟೆಂಡೆನ್ಸೀಸ್ ಅಥವಾ ಆತ್ಮಹತ್ಯೆಯ ಆಲೋಚನೆಗಳು ಬರ್ತಕ್ಕಂಥದ್ದು, ವಿನಾಕಾರಣ ಭಯ ಪಡ್ತಕ್ಕಂಥದ್ದು, ಸರಿಯಾದ ನಿದ್ರೆ ಆಗದೆ ಇರ್ತಕ್ಕಂಥದ್ದು, ಇಂತಹ ಕೆಲವಾರು ಕಾಯಿಲೆಗಳನ್ನ ನಾವು ಮನೋದೈಹಿಕ ಕಾಯಿಲೆಗಳ ಪಟ್ಟಿಗೆ ಸೇರಿಸಬಹುದು. ಏನಾಗ್ತಾ ಇದೆ? ನೋವಾಗ್ತಾ ಇದೆ. ಇಂಥ ಒಂದು ಮಾನಸಿಕ ಕಾರಣದಿಂದ ದೇಹದಲ್ಲಿ ವಿಪರೀತ ನೋವಿನ ಯಾತನೆ ಅನುಭವಿಸುತ್ತಿದ್ದವರು ಶ್ವೇತಾ. 2 ತಿಂಗಳ ಹಿಂದೆ ಜನ್ಮಾಂತರದಲ್ಲಿ ಶ್ವೇತಾ ಅವರ ಸಂಚಿಕೆ ಪ್ರಸಾರ ಆಗಿತ್ತು. ದೇಹ ಹಾಗೂ ಕೈಕಾಲುಗಳ ಅಸಾಧ್ಯ ನೋವಿನ ಕಾರಣ ಹುಡುಕುತ್ತಾ ಜನ್ಮಾಂತರ ಸ್ಟುಡಿಯೋಗೆ ಬಂದ ಶ್ವೇತಾಗೆ ಸಿಕ್ಕಿದ ಪರಿಹಾರ ಏನು? ಯಾರೋ ಕಾಡೋರು ತುಂಬ ಜನ ಬಂದರು, ಬಾಣ ಎಲ್ಲ ಇಟ್ಕೊಂಡಿದ್ದಾರೆ. ಅದರಲ್ಲೊಬ್ಬ ನನ್ನ ಕಾಲಿಗೆ ಹೊಡೆದ. ಏನ್ರಲ್ಲಿ? ಬಾಣದಲ್ಲಿ. ಯಾವ ಕಾಲಿಗೆ ಹೊಡೆದ? ಎಡ್ಕಾಲ್ಗೆ. ತುಂಬ ನೋವಾಗ್ತಾ ಇದೆ. ನೋವಾಗ್ತಾ ಇದೆ. ಏನಾಗ್ತಾ ಇದೆ? ತುಂಬ ನೋವಾಗ್ತಾ ಇದೆ. ಎಲ್ಲೆಲ್ಲಿ ನೋವಾಗ್ತಾ ಇದೆ? ಹೊಟ್ಟೆಯಲ್ಲಿ, ಕಾಲಿಗೆ, ಬೆನ್ನಿಗೂ ಹೊಡೆದ್ಬಿಟ್ಟ. ಈ ಘಟನೆಗಳಲ್ಲಿ ಭಾವನಾತ್ಮಕ ಮನಸ್ಸು ಜಾಗೃತ ಆಗಿದ್ದಾಗ ಘಟನೆಗಳನ್ನು ಅದು ಯಥಾವತ್ತಾಗಿ ತನ್ನಲ್ಲಿ ಇಟ್ಕೊಳ್ಳುತ್ತೆ. ಇಟ್ಟುಕೊಂಡು ಅದರ ಮೇಲೆ ಮತ್ತು ಆ ಒಂದು ಹೊರ ಮನಸ್ಸು ಮೂಡಿದಾಗ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಶ್ವೇತಾ ಅವರು ಹಿಂದಿನ ಜನ್ಮದಲ್ಲಿ ಒಂಟಿಯಾಗಿರ್ತಾರೆ. ಅಲ್ಲಿ ಬೇಟೆಗಾರರು ಬಾಣ ಹೊಡೆದು ಸಾಯಿಸಿದ ನೋವು ಸೂಕ್ತ ಮನಸ್ಸಿನಲ್ಲಿ ನಾಟಿ ಅದು ಈ ಜನ್ಮದ ದೇಹದ ಮೇಲೆ ನೋವಿನ ಪ್ರಭಾವ ಬೀರಿತ್ತು. ನೋವಾಗ್ತಾ ಇದೆ. ಏನಾಗ್ತಾ ಇದೆ? ತುಂಬ ನೋವಾಗ್ತಾ ಇದೆ. ಎಲ್ಲೆಲ್ಲಿ ನೋವಾಗ್ತಾ ಇದೆ? ಹೊಟ್ಟೆಯಲ್ಲಿ, ಕಾಲಿಗೆ. ನಿಜವಾಗ್ಲೂ ಏನೋ ಒಂಥರ ಆ ಒಂಟೆ ಲೈಫಿಗೆ ಹೋಗಿ ಬಂದ್ಮೇಲೆ ನಿಜ ಈ ತರ ಒಂದು ಲೈಫ್ ಇರುತ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಆಧುನಿಕ ವಿಜ್ಞಾನ ಒಪ್ಪಲಿ ಬಿಡಲಿ, ದೇಹದ ನಾಶದೊಂದಿಗೆ ಮನಸ್ಸಿನ ಭಾವನೆಗಳು ನಾಶ ಆಗುವುದಿಲ್ಲ. ಅದು ಆತ್ಮದ ಜೊತೆಗೆ ಜನ್ಮ ಜನ್ಮಗಳಿಗೂ ಮುಂದುವರಿಯುತ್ತದೆ ಅನ್ನೋದು ಪುರಾತನ ಸತ್ಯ. ಮನುಷ್ಯನ ದೇಹದ ನಾಶದೊಂದಿಗೆ ಅವನ ಸರ್ವಸ್ವವೂ ನಾಶವಾಗುವುದಿಲ್ಲ. ದೇಹ ಹೊರ ಕವಚ ಮಾತ್ರ. ಆ ಜೀವಾತ್ಮನು ಸಾಯುವುದಿಲ್ಲ. ಸಾವಿಲ್ಲದ ನೋವೆಲ್ಲರೂ ಸತ್ವದಿಂದ ಕೂಡಿದೆ ಅವನ ಜೀವನ ಎನ್ನುವುದನ್ನ ಅನಾದಿ ಕಾಲದಿಂದಲೂ ಜನ ನಂಬ್ತಾ ಬಂದಿದ್ದಾರೆ. ಮನಃ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಅಂದ್ರೆ ಮಾನವನ ಮನಸ್ಸೇ ಅವನ ಉನ್ನತಿಗೂ ಅವನ ಅವನತಿಗೂ ಕಾರಣ ಅಂತ ಒಂದು ಶ್ಲೋಕ ಹೇಳುತ್ತೆ. ಅದ ಅರ್ಥಾತ್ ಬಹಳಷ್ಟು ಕಾಯಿಲೆಗಳು ನಮಗೆ ಬರ್ತಕ್ಕಂಥ ಸುಮಾರು 90% ಕಾಯಿಲೆಗಳು ಮನಸ್ಸಿನ ಮೂಲದಿಂದ ಹುಟ್ಟಿ ಬರ್ತಕ್ಕಂಥವು ಅಂತ ಮನೋವಿಜ್ಞಾನ ಹೇಳುತ್ತೆ. ಇದರ ಪ್ರಕಾರವಾಗಿ ಶ್ವೇತಾಗೂ ಹಿಂದಿನ ಒಂಟೆಯ ಜನ್ಮದ ನೋವು ಮುಂದಿನ ಜನ್ಮಕ್ಕೂ ಮುಂದುವರಿದು ಬರುತ್ತದೆ. ಎಷ್ಟೊತ್ತು ಓದಾಡಿದೆ, ಎಷ್ಟೊತ್ತು ನೋವನ್ನು ಅನುಭವಿಸಿದೆ. ಚಿಕ್ಕವನಿದ್ದಾಗಲೇ ಸಾಯಿಸ್ಬಿಟ್ರು. ಶ್ವೇತಾಗೆ ದೈಹಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ಗಳೇ ಹೇಳಿದ್ದಾರೆ. ಅಂದರೆ ನೋವು ಇದ್ದಿದ್ದು ಸುಪ್ತ ಮನಸ್ಸಿನಲ್ಲಿ, ಅದು ಕಾಣಿಸಿಕೊಳ್ತಾ ಇದ್ದಿದ್ದು ಮಾತ್ರ ದೇಹದಲ್ಲಿ. ತುಂಬಾ ಬಾಣ ಬಿಟ್ರು ಅವರು. ಮೊದಲು ಬಾಣ ಬಿದ್ದಿದ್ದು ಕಾಲಿಗೆ, ಆಮೇಲೆ ನಂತರ ಹೊಟ್ಟೆಗೆ ಬಿತ್ತು. ಹಾಗೆ ಬಿದ್ದೋಗ್ಬಿಟ್ಟ. ಆಮೇಲೆ ಬೆನ್ನಿಗೆ ತುಂಬಾ ಬಾಣ ಬಿದ್ರೋದ್ರಿಂದ ಸತ್ತೋಗ್ಬಿಟ್ಟ. ಸುಪ್ತ ಮನಸ್ಸಿನ ನೋವಿಗೆ ಸುಪ್ತ ಮನಸ್ಸು ಜಾಗೃತಗೊಂಡಾಗಲೇ ಚಿಕಿತ್ಸೆ ಮಾಡಬೇಕು. ಗುರುಜಿಯವರು ಅಂಥ ವಿಶೇಷ ಪ್ರಯತ್ನವನ್ನು ಮಾಡ್ತಾರೆ. ಶ್ವೇತಾಗೆ ಮಾಯವಾದ ನೋವು ಮತ್ತೆ ಕಾಣಿಸಿಕೊಂಡೇ ಇಲ್ಲ.
ಜನ್ಮಾಂತರಾಗಿ ಬಂದಮೇಲೆ ಅಂದರೆ ನಿಜವಾಗ ರಿಲೀಫ್ ಅನಿಸಿದೆ. ನನ್ನ ಬಾಡಿ ಕೂಡ ಅಷ್ಟೇ. ಜನ್ಮಕ್ಕೆ ಫಾಸ್ಟ್ ಲೈಫಿಗೆ ಹೋದಾಗ ನನಗೆ ಏನೋ ಒಂಥರ ಜಸ್ಟ್ ಪಿಕ್ಚರ್ ನೋಡ್ಕೊಂಡು ಬಂದಂಗೆ ಆಯಿತು. ಹಾಗೆ ನಾನು ಜನ್ಮದಲ್ಲಿ ಏನಾಗಿದ್ದೆ ಅಂತ ತಿಳ್ಕೊಂಡಲ್ಲ, ಅದು ಒಂದು ಖುಷಿ ಇದೆ ನನಗೆ. ಒಂಟೆ ಆಗಿದ್ದೆ, ಅಲ್ಲಿ ತಾಯಿ ಪ್ರೀತಿನ ತುಂಬ ಚೆನ್ನಾಗಿ ನನಗೆ ತಾಯಿ ಬಿಟ್ಟು ನನಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನಿಸ್ಬಿಟ್ಟಿತ್ತು ಆ ಲೈಫಲ್ಲಿ ನನಗೆ. ಇವಾಗ ನಿಜವಾಗ್ಲೂ ಏನೋ ಒಂಥರ ಆ ಒಂಟೆ ಲೈಫಿಗೆ ಹೋಗಿ ಬಂದಮೇಲೆ ನಿಜ ಈ ಥರ ಒಂದು ಲೈಫ್ ಇರುತ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅದೇ ಮೈ ಕೈ ನೋವು ಕೈಕಾಲು ನೋವು ಅಂತ ಹೇಳ್ತಾ ಇದ್ಲು. ನಾವು ಎಲ್ಲೆಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಅಲ್ಲಿಂದ ಬಂದ್ಮೇಲೆ ಖುಷಿಯಾಗಿ ನವನಾಲ್ಕೆಯಿಂದ ಅವಳೆ. ಶ್ವೇತಾ ಈಗ ನೋವಿನಿಂದ ಸಂಪೂರ್ಣವಾಗಿ ಮುಕ್ತಳಾಗಿದ್ದಾಳೆ. ತಕ್ಷಣವೇ ಸಮಸ್ಯೆ ಪರಿಹಾರ ಆಯ್ತು ಅನ್ನುವುದು ಭ್ರಮೆಯೂ ಆಗಿರಬಹುದು. ಅದಕ್ಕಾಗಿಯೇ ನಾವು ತಿಂಗಳುಗಳು ಕಳೆದ ನಂತರವೇ ಇವರನ್ನು ಮತ್ತೆ ಸಂದರ್ಶನ ಮಾಡಿ ಜನ್ಮಾಂತರದಿಂದ ಆದ ಪ್ರಯೋಜನದ ಬಗ್ಗೆ ಕೇಳಿದ್ದು. ಜನ್ಮಾಂತರ ಹೋಗಿ ಬಂದ್ಮೇಲೆ ತುಂಬಾ ಖುಷಿ ಆಗತ್ತೆ. ಅಂಡ್ ದೆನ್ ರಿಲೀಫ್ ಕೂಡ ಆಗಿದ್ದೀನಿ. ಎಷ್ಟು ಆಕ್ಟಿವ್ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ನಾನು ಇಷ್ಟೆಲ್ಲ ಓಡಾಡ್ಕೊಂಡು ಎಲ್ಲ ಇದ್ದೀನಿ ಅಂದರೆ ನಮ್ಮ ಮಮ್ಮಿ ಅಕ್ಕ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ನಾನು ನಡೀತಾನೆ ಇರಲಿಲ್ಲ. ನಾವು 3 ವರ್ಷದಿಂದ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಕಾಲು ನೋವು ಅಂತ ಇದ್ಲು. ಜನ್ಮಾಂತರ ಹೋಗಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಇವಾಗ ಚುಟಿಯಾಗಿ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ಇದ್ದಾಳೆ. ಈ ಜನ್ಮದಲ್ಲಿ ಅನುಭವಿಸುವ ಸಾಕಷ್ಟು ಸಮಸ್ಯೆ ಹಾಗೂ ನೋವುಗಳಿಗೆ ಹಿಂದಿನ ಜನ್ಮದ ಘಟನೆಗಳು ಕಾರಣಗಳಾಗಿರುತ್ತವೆ. ಇದು ಬೇರೆ ಇನ್ನೆಲ್ಲಿಂದಲೋ ಬರುವುದಿಲ್ಲ, ನಮ್ಮ ಸುಪ್ತ ಮನಸ್ಸಿನಲ್ಲಿಯೇ ಇರುತ್ತದೆ. ತುಂಬಾ ಭಾವನಾತ್ಮಕ ನೋವುಗಳನ್ನು ನುಂಗಿದಾಗ ಅದರ ಪರಿಣಾಮ ಹಾರ್ಟ್ ಮೇಲೆ ಪರಿಣಾಮ ಆಗ್ತಕ್ಕಂಥ ತೀವ್ರತೆ ಜಾಸ್ತಿ ಇರುತ್ತೆ. ತುಂಬಾ ಸಫಕೇಶನ್ಸ್ ಅಂದ್ರೆ ತುಂಬಾ ನುಂಗಿದ್ದು ಅಂತದೆಲ್ಲ ಚೆಸ್ಟ್ ಮೇಲೆ, ಉಸಿರಾಟದ ಮೇಲೆ ಸಮಸ್ಯೆ ಪರಿಣಾಮ ಬರಬಹುದು. ತುಂಬಾ ಬೇರೆಯವರ ಮೇಲೆ ಸಿಟ್ಟು, ಅಸಹನೆ, ಹೇಟ್ರೆಡ್ನೆಸ್ ಇವನ್ನೆಲ್ಲ ನುಂಗಿದಾಗ, ಅಸಮಾಧಾನ ನುಂಗಿದಾಗ ಅದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ಬೋದು. ಭಯಂಕರ ಇದೆ ನೋವು ಬಂದ್ಬಿಡುತ್ತೆ. ಬೆವರು ಸುರಿಸ್ಬಿಡ್ತೀನಿ ನಾನು. ನನ್ನ ಮಗಳು ಬಂದಿಲ್ಲ ಅಂತ ಅಂದ್ಬಿಟ್ಟು. ಈ ಭಯ ಎಲ್ಲಿಂದ ಬಂದಿದ್ ನೋಡಿ. ಇದು ಕೇವಲ ಪುರಾಣದ ಗೊಡ್ಡು ಕಲ್ಪನೆಯಲ್ಲ, ಇದಕ್ಕೆ ವೈಜ್ಞಾನಿಕ ಆಧಾರಗಳಿವೆ. ಜಗತ್ತಿನ ತುಂಬಾ ಸಾಕ್ಷಿಗಳೂ ಇವೆ. ಇದಕ್ಕೆ ಇನ್ನೂ ಒಂದು ಸಾಕ್ಷಿ ಈ ವಿಜಯಕುಮಾರಿ. ಅನೇಕ ಮನೋಮೂಲದ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಅತ್ಯಂತ ಉತ್ತಮವಾದ ಒಂದು ಚಿಕಿತ್ಸೆ ಅಂತಂದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಹೇಳೋದಕ್ಕೆ ನನಗೆ ಧೈರ್ಯ ಇದೆ. ನನಗೆ ಆಶ್ಚರ್ಯ, ಏನಕ್ಕೆ ನನ್ನ ಮಗಳು ನಾನು ಅಷ್ಟೊಂದು ಇದು ಮಾಡ್ತೀನಿ, ಯಾರಿಗೂ ಇಲ್ಲದೆ ಇರೋ ಮಗಳ ನನಗೆ ಅಂತ ನನಗೆ ಒಂದೊಂದ್ಸತಿ ಇದಾಗ್ತಾ ಇತ್ತು. ಹಂಗೂ ನಮ್ಮ ಯಜಮಾನ್ರು ಎಷ್ಟು ಹೇಳೋರು, ಏನಕ್ಕೆ ಇಷ್ಟೊಂದು ಇದು ಮಾಡ್ಕೊಳ್ತೀಯ, ಬೇಡ ಬಿಡು, ಬರ್ತಾಳೆ ಅವಳು, ಎಲ್ಲೋಗ್ತಾಳೆ, ಇಲ್ಲ ನನ್ನ ಮಗಳು ಬಂದಿಲ್ಲ ಅಂತ ಅಂದ್ಬಿಟ್ಟು ಎದುರ್ಕೋತಾ ಇದ್ದೆ. ಬೆಂಗಳೂರಿನ ಈ ವಿಜಯಕುಮಾರಿಯವರ ಸಂಚಿಕೆಯನ್ನು ನೀವು ನೋಡಿರ್ತೀರಿ. ತನಗಿರುವ ಒಬ್ಬಳೆ ಮಗಳ ಬಗ್ಗೆ ಅತಿಯಾದ ಕಾಳಜಿ, ಆಕೆಯನ್ನು ಬಿಟ್ಟಿರುವುದೇ ಕಷ್ಟ ಎನ್ನುವ ಪರಿಸ್ಥಿತಿ. ನನ್ನ ಮಗಳು ಎಲ್ಲಾದ್ರೂ ಹೋದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಎಷ್ಟು ಭಯ ಆಗ್ಬಿಡುತ್ತೆ ಅಂದ್ರೆ ಬಂದ್ಬಿಡ್ಬೇಕು ಅವಳು, ಒಂಥರ ಜ್ಞಾನ ತಪ್ಪದಂಗ ಆಗ್ಬಿಡುತ್ತೆ. ನನಗೆ ಕೈ ಕಾಲೆಲ್ಲ ಸೋತಂಗ ಆಗ್ಬಿಡುತ್ತೆ. ಭಯಂಕರ ಎದೆ ನೋವು ಬಂದ್ಬಿಡುತ್ತೆ. ಬೆವರು ಸುರಿಸ್ಬಿಡ್ತೀನಿ ನಾನು. ನನ್ನ ಮಗಳು ಬಂದಿಲ್ಲ ಅಂತ ಅಂದ್ಬಿಟ್ಟು. ನನ್ನ ಮಗಳನ್ನ ಕಳ್ಕೊಂಡ್ರೆ ನಾನು ಬದುಕಲ್ಲ. ಇದು ಮಗಳಿಗೆ ಕಿರಿಕಿರಿ ಆಗುವಂತ ಅತಿಯಾದ ಪ್ರೀತಿ. ಮಗಳನ್ನು ಶಾಲೆ ಕಾಲೇಜಿಗೆ ಕಳಿಸೋದೇ ಕಷ್ಟ. ಯಾಕೆ ನನ್ನ ಮಗಳಿಗೆ ಹಿಂಗೆ ನಾನು ಇದು ಮಾಡ್ತೀನಿ, ಎಲ್ಲೋದ್ರೂ ಭಯ. ಸ್ಕೂಲ್ಗೆ ಹೋದ್ರೂ ನಾನೇ ಕರ್ಕೊಂಬರ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಮತ್ತೆ ನನ್ನ ಮಗಳು 5 ನಿಮಿಷ ಸ್ಕೂಲಿಂದ ಲೇಟಾಗಿ ಬಂದು ಆಟ ಆಡ್ಕೊಂಡು ಬರೋದಕ್ಕೆ ನನಗೆ ಭಯ. ನನ್ನ ಮಗಳು ಬಂದಿಲ್ಲ, ಏನಾಯ್ತೋ ಅಂತ ಅಂದ್ಬಿಟ್ಟು ಎದುರ್ಕೋತಾ ಇದ್ದೆ. ಇದಕ್ಕೆ ಕಾರಣ ಇದ್ದಿದ್ದು ಹಿಂದಿನ ಒಂದು ಜನ್ಮದಲ್ಲಿ ಶಮ್ಮಿ ಅನ್ನುವ ಹೆಣ್ಣಾಗಿ ಹುಟ್ಟಿದ್ದ ವಿಜಯಕುಮಾರಿಗೆ ಆ ಜನ್ಮದಲ್ಲಿ ಮಕ್ಕಳಿಲ್ಲ ಅನ್ನುವ ಸಂಕಟ ಅನುಭವಿಸಿದಾಗ ಹುಟ್ಟಿಕೊಂಡ ತಾಯ್ತನದ ವಿಚಿತ್ರ ಭಯ ಈ ಜನ್ಮದಲ್ಲೂ ಹಾಗೆ ಕಾಡುತ್ತಿತ್ತು. ಬಿಟ್ಬಿಡು, ಮಕ್ಕಳಿಲ್ವಾ, ಬಿಡು, ತಲೆ ಕೆಡ್ಸ್ಕೋಬೇಡ ಅಂತ ಬೈತಾ ಇದ್ರು. ನಾನು ಒಂದು ಬೊಂಬೆ ಇಟ್ಕೊಂಡಿದ್ದೆ ನನ್ನ ಜೊತೆ. ಆ ಬೊಂಬೆಗೆ ಲಂಗ ಬ್ಲೌಸ್ ಹಾಕೋದು, ನಂದು ಒಡವೆ ಎಲ್ಲ ಅದಕ್ಕೆ ಹಾಕೋದು, ಕೈ ಹಿಡ್ಕೊಂಡು ನಡೆಸ್ತಿದ್ದೆ ಆ ಪಾಪುಗೆ.
ಗುರೂಜಿ ಅವರು ಹಿಂದಿನ ಜನ್ಮದ ಆತಂಕ ಈ ಜನ್ಮದಲ್ಲೂ ಮುಂದುವರಿಯುವ ಅಗತ್ಯ ಇಲ್ಲ ಎಂದು ಸುಪ್ತ ಮನಸ್ಸಿಗೆ ತಿಳುವಳಿಕೆ ನೀಡ್ತಾರೆ. ಈ ಜನ್ಮದಲ್ಲಿ ಮಗಳನ್ನು ಕಳೆದುಕೊಳ್ಳುವ ಭಯ ಬೇಕಾಗಿಲ್ಲ ಎಂದು ಮನಸ್ಸಿಗೆ ಸಮಾಧಾನ ಹೇಳುವ ಚಿಕಿತ್ಸೆ ನೀಡುತ್ತಾರೆ. ಈ ಸಂಮೋಹನ ಚಿಕಿತ್ಸೆ ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತಕ್ಕಂಥದ್ದು ಒಂದು ಮನಸ್ಸಿಗೆ ಶಸ್ತ್ರಚಿಕಿತ್ಸೆ ಇದ್ದಾಗ. ಯಾವುದೇ ದೈಹಿಕವಾಗಿ ಶಸ್ತ್ರಚಿಕಿತ್ಸೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಹರ್ನಿಯಾ ಆಪರೇಷನ್ ಇರ್ಬೋದು, ಆ ಶಸ್ತ್ರಚಿಕಿತ್ಸೆ ಮಾಡಿ ಡಾಕ್ಟ್ರು ಅಲ್ಲಿರ್ತಕ್ಕಂಥ ದುರ್ಮಾಂಸವನ್ನ ತೆಗೆದುಹಾಕಿ ಅದಕ್ಕೆ ಹೊಲಿಗೆ ಹಾಕಿ ಅದಕ್ಕೆ ಪಟ್ಟಿ ಕಟ್ಟಬಹುದು. ಆದರೆ ಇಮ್ಮಿಡಿಯೇಟ್ ಆಗಿ ಆ ಗಾಯ ವಾಸಿ ಆಗೋದಿಲ್ಲ ಅಥವಾ ನೋವು ಹೋಗಿರೋದಿಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್. ಹಾಗೇನೆ ಕೂಡ ಎಷ್ಟೋ ಸಾರಿ ನಾವು ಈ ಒಂದು ಮನಸ್ಸಿನ ಆಪರೇಷನ್ ಅಥವಾ ಮೈಂಡ್ ಸರ್ಜರಿ ಮಾಡಿದಾಗ, ಈ ಮನೋಯಾನದಲ್ಲಿ ನಾವು ಕೆಲವು ಬೇಡವಾದ ವಿಷಯಗಳನ್ನೆಲ್ಲ ಹೆಕ್ಟ್ ಮಾಡಿದಾಗ ಅಥವಾ ಅದನ್ನ ತೆಗೆದು ಹಾಕಿದಾಗ ಅದು ಎಚ್ಚರಗೊಂಡ ಮನಸ್ಸು ಇಮ್ಮಿಡಿಯೇಟ್ ಆಗಿ ಅದು ವಾಸಿ ಆಗಿದೆ ಅಂತ ಅದಕ್ಕೆ ಅನಿಸ್ಬೋದು, ಅಥವಾ ಅದಕ್ಕೆ ವಾಸಿಯಾಗಿದೆ ಅಂತ ಅನುಭವ ಬರೋದಕ್ಕೆ ಸ್ವಲ್ಪ ಕಾಲ ಬೇಕಾಗ್ಬೋದು. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಈ ಸಂಮೋಹನ ಚಿಕಿತ್ಸೆಯ ನಂತರ ವಿಜಯಕುಮಾರಿ ಅವರಲ್ಲಿದ್ದ ಅನಗತ್ಯ ಆತಂಕ, ಭಯ ಎರಡೂ ದೂರವಾಗಿದೆ. ಈಗ ಮಗಳನ್ನು ಸ್ವತಂತ್ರವಾಗಿ ಬಿಟ್ಟಿದ್ದಾರೆ. ಮಮ್ಮಿ ನನ್ನ ತುಂಬ ಹಚ್ಕೊಂಡಿದ್ದಾರೆ ಫಸ್ಟು ಜನ್ಮಾಂತರ ಬರೋಕ್ಕಿಂತ ಮುಂಚೆ. ಬಟ್ ಈಗ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ನಾನು ಫುಲ್ ಫ್ರೀ ಆಗಿದ್ದೀನಿ, ನಂಗೆ ಫುಲ್ ಸಂತೋಷ ಆಗುತ್ತೆ. ಈಗ ಜನ್ಮಾಂತರಕ್ಕೆ ಹೋಗಿ ಬಂದಮೇಲೆ ಫುಲ್ ರಿಲೀಫ್ ಆಗಿದ್ದಾಳೆ. ನಮಗೂ ಒಂಥರ ಖುಷಿ ಅನಿಸುತ್ತೆ. ಮಗಳನ್ನು ಏನು ಅಷ್ಟೊಂದು ಹಚ್ಕೊಳ್ಳಲ್ಲ, ಈಗ ಫ್ರೀ ಬಿಟ್ಟಿದ್ದಾಳೆ. ಇದರೊಂದಿಗೆ ವಿಜಯಕುಮಾರಿ ಅವರಿಗೆ ಅಸಾಧ್ಯವಾದ ಹೊಟ್ಟೆನೋವು ಇತ್ತು. ಯಾವುದೇ ಔಷಧಿಗೂ ಇದು ವಾಸಿಯಾಗಿರಲಿಲ್ಲ. ಹಿಂದಿನ ಜನ್ಮದ ಶಮ್ಮಿ ಸತ್ತಿದ್ದು ಕೂಡ ಹೊಟ್ಟೆ ನೋವಿನಿಂದ. ಸುಪ್ತ ಮನಸ್ಸನ್ನು ಸುತ್ತಿಕೊಂಡಿದ್ದ ಈ ನೋವನ್ನು ಗುರೂಜಿಯವರು ತಮ್ಮ ಥೆರಪಿಯ ಮೂಲಕ ವಾಸಿ ಮಾಡುತ್ತಾರೆ. ಸ್ಟಾರ್ಟಿಂಗ್ ಮಮ್ಮಿಗೆ ಫುಲ್ ಹೊಟ್ಟೆ ನೋವ್ತಿತ್ತು. ಎಷ್ಟು ಡಾಕ್ಟ್ರಿಗೆ ತೋರಿಸಿದ್ವಿ, ನಾನು ಅಪ್ಪ ಯಾರೇ ಆಗಲಿ, ಯಾವಾಗಲೂ ಡಾಕ್ಟ್ರ್ ಹೋಗ್ತಿದ್ವಿ ಮಂತ್ಲಿ. ಆದರೂ ಸರಿ ಹೋಗ್ತಿರ್ಲಿಲ್ಲ. ಜನ್ಮಾಂತರಾಗ ಹೋಗಿ ಗುರೂಜಿ ಫುಲ್ಲು ನೀಟಾಗಿ ಅದೇನೋ ಮಾತಾಡಿಸಿ ಏನೋ ಮಾಡಿದಾದ್ಮೇಲೆ ಫುಲ್ ಮಮ್ಮಿಗೆ ಒಂಚೂರು ಹೊಟ್ಟೆ ನೋವಿಲ್ಲ. ನಮಗೂ ಫುಲ್ ಟೆನ್ಷನ್ ಫ್ರೀ ಆಗಿದ್ದೀವಿ. ನಮ್ಗೆ ಫುಲ್ ಸಂತೋಷ ಆಗಿದೆ. ಈಗ ಅದೆಲ್ಲ ಟ್ಯಾಲಿ ಮಾಡಿ ನೋಡಿದ್ರೆ, ಓ ಆ ಜನ್ಮದಲ್ಲಿ ಹಂಗೆ ಮಾಡ್ತಿದ್ನಲ್ಲ, ಅದಕ್ಕೆ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅಂತಿಮವಾಗಿ ಎಲ್ಲ ನಿರ್ಧಾರವಾಗುವುದು ಅವರವರ ನಂಬಿಕೆಯ ಆಧಾರದ ಮೇಲೆ. ಈ ನಂಬಿಕೆಗೆ ಜಗತ್ತಿನಾದ್ಯಂತ ಇಂಥ ಲೆಕ್ಕವಿಲ್ಲದಷ್ಟು ಸಾಕ್ಷಿಗಳಿವೆ ಅನ್ನೋದೇ ವಿಶೇಷ. ಈ ಎವಿಡೆನ್ಷಿಯಲ್ ಪ್ರೂಫ್ ಸಹಸ್ರಾರು ಸಿಕ್ಕಿದ್ದರಿಂದ ಜನರಿಗೆ ಈ ನಂಬಿಕೆ ದೃಢವಾಗ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಾನಸಿಕ ಒತ್ತಡಗಳನ್ನ, ಅನೇಕ ಮನೋಮೂಲದ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಅತ್ಯಂತ ಉತ್ತಮವಾದ ಒಂದು ಚಿಕಿತ್ಸೆ ಅಂತಂದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಹೇಳೋದಕ್ಕೆ ನನಗೆ ಧೈರ್ಯ ಇದೆ. ನನಗೆ ಅದರ ಬಗ್ಗೆ ನಂಬಿಕೆ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅನೇಕ ಮನೋವಿಜ್ಞಾನಿಗಳು ಕೂಡ ಇದನ್ನ ಪುಷ್ಟೀಕರಿಸ್ತಾರೆ. ಕೆಲವರು ಅದನ್ನ ತಿರಸ್ಕರಿಸಿದ್ರು ಕೂಡ ಬಹಳಷ್ಟು ಜನ ಇದನ್ನ ನಂಬಿ ಇವತ್ತು ಅದನ್ನ ಮಾಡಿ ಅನೇಕ ಜನಕ್ಕೆ ಈ ಮೂಲಕ, ಈ ಚಿಕಿತ್ಸೆ ಮೂಲಕ ಸಹಾಯ ಮಾಡ್ತಿರೋದು ನಮ್ಮ ಗಮನಕ್ಕೆ ಬರುತ್ತೆ. ಇಷ್ಟೇ ಅಲ್ಲ, ಜನ್ಮಾಂತರ ಕಾರ್ಯಕ್ರಮಕ್ಕೆ ಬಂದು ತಮ್ಮ ನೋವು ಹಾಗೂ ಸಮಸ್ಯೆಗಳಿಗೆ ಸಾಕಷ್ಟು ಜನ ಪರಿಹಾರ ಕಂಡುಕೊಂಡಿದ್ದಾರೆ. ತಮ್ಮ ಖುಷಿಯ ಅನುಭವಗಳನ್ನು ಅವರೂ ನಿಮ್ಮೆದುರು ಹಂಚಿಕೊಳ್ಳಲಿದ್ದಾರೆ. ಈ ಅನುಭವ ನಿಮ್ಮದೂ ಆಗಲಿ ಅನ್ನೋದೇ ನಮ್ಮ ಬಯಕೆ. ಜನ್ಮಾಂತರದಲ್ಲಿ ಪ್ರಾಮಾಣಿಕ ಪ್ರಯತ್ನವಿದೆ. ಈ ಪ್ರಯತ್ನ ನಿಮಗೂ ಅರ್ಥವಾಗಿದೆ. ಸಾಕಷ್ಟು ಜನರಿಗೆ ಖುದ್ದಾಗಿ ಅನುಭವವಾಗಿದೆ. ಇಂಥ ಜನ್ಮಾಂತರ ಮನಸ್ಸು ಹಾಗೂ ಅದರ ನಂಬಿಕೆಯ ಸುತ್ತ ಸಾಗುವ ವಿಶೇಷ ಕಾಳಜಿಯ ಅಪರೂಪದ ಕಾರ್ಯಕ್ರಮ. ಈ ವಿಶೇಷ ಮನೋಯಾನದ ಮುಂದಿನ ಸಂಚಿಕೆಯಲ್ಲಿ ಸಾಗಿ ಬರಲಿದೆ ಮತ್ತೊಂದು ಅದ್ಭುತ, ಮತ್ತೊಂದು ಆಶ್ಚರ್ಯ. ಅಪ್ಪನಿಗೆ ಅಮ್ಮನ ತವರು ಮನೆಯವರಂದ್ರೆ ಕೋಪ. ಹೀಗೆ ಸರಿಗೆ ಹೊಡೆದೆ, ಕಾಲರ್ ಪಟ್ಟಿ ಎಲ್ಲ ಹಿಡಿದು ಒಂದ್ ಟೈಮ್ ಕಾಲಲ್ಲಿ ಜಾಡ್ಸಿ ಒದ್ಬಿಟ್ಟೆ. ಸರಿಗೆ ಒದ್ದು ಕೂಡ್ಲೆ ಅಪ್ಪ ಬಿದ್ರು. ಹೋಗ ಮಕ್ಕಳನ್ನ ಭಗವಂತ ಕೊಡ್ಲಬಾರ್ದಲ್ವಾ? ಈ ಅಚ್ಚರಿಯ ಅನುಭವಕ್ಕಾಗಿ ತಪ್ಪದೆ ನೋಡಿ ಜನ್ಮಾಂತರ.
ನಮಸ್ಕಾರ.